ಎದ್ದೇಳು ಅಂತ ಕನ್ನಡದಲ್ಲೇ ಹೇಳಿದ್ದು, ಅರ್ಥ ಆಗಿದೆ ಅನ್ಕೋತೀನಿ. ನೀನು ನನಗಣ್ಣನಾ? ನಾನ್ ನಿನಗೆ ರಾಖಿ ಕಟ್ಬೇಕಾ? ಏನಮ್ಮ? ಕೈ ಕೊಡು ಅಂತೆ. ಥ್ಯಾಂಕ್ಸ್ ಚಿಕ್ಕೇಶ್ ಮಾಡ್ರೆ. ನೀವು ಆ ಸ್ವಾಮಿಗಳ ಬಗ್ಗೆ ಹೇಳಿದಕ್ಕೇನೆ ನನ್ನ ಗರ್ಲ್ ಫ್ರೆಂಡ್ನ ದೇವಸ್ಥಾನ ಕರ್ಕೊಂಡು ಹೋಗಂಗಾಗಿದ್ದು. ನಾನೇ ಐಡಿಯಾ ಕೊಟ್ಟು ನನ್ನ ಗರ್ಲ್ ಫ್ರೆಂಡ್ನ ನಿನ್ ಜೊತೆ ಕಳ್ಸಿದ್ನ. ಪರವಾಗಿಲ್ಲ, ಸತ್ಯ ನನಗೆ ಗೊತ್ತಾಯ್ತಲ್ಲ, ಅಷ್ಟು ನನಗೆ ಸಾಕು. ಮುಂದೆ ಏನ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಚಿಕ್ಕೇಶ್ ಮಾಡ್ರೆ, ನಾನು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ಮನೆ ನಿಂತಿದ್ದೀರಲ್ಲ, ಏನಾದರೂ ಮಾತಾಡಿ. ತ್ರಿಶೂಲ್, ನಿನ್ ಗರ್ಲ್ ಫ್ರೆಂಡ್ನ ನನಗೆ ಪರಿಚಯ ಮಾಡಿಸ್ಕೊಡಲ್ವಾ? ಟೈಮ್ ಬಂದಾಗ ಮಾಡಿಸ್ತೀನಿ ಚಿಕ್ಕೇಶ್ ಮಾಡ್ರೆ. ಅಲ್ಲ, ಹೆಸರಾದ್ರೂ ಹೇಳೋ. ಅದು ಬೇಡ. ಹೆಸರು ಹೇಳ್ತಾ ಇಲ್ಲ. ನಿನ್ ಗರ್ಲ್ ಫ್ರೆಂಡ್ ಹೆಸರು ನಾನೇ ಗೆಸ್ ಮಾಡ್ಲಾ? ಅಲ್ಲ, ಅದು ಗೆಸ್ ಮಾಡ್ತೀನಿರೋ. ನಿನ್ ಗರ್ಲ್ ಫ್ರೆಂಡ್ ಹೆಸರು ಎಸ್ ಇಂದ ಶುರು ಆಗುತ್ತೆ. ಅಮ್ಮ ರೈಟ್? ನಾನು ಹೇಳಿದ್ ಕರೆಕ್ಟಾ? ಹೇಗೆ ಗೊತ್ತಾಯ್ತು ಚಿಕ್ಕೇಶ್ ಮಾಡ್ರೆ? ನನಗೇನು ಗೊತ್ತಿಲ್ಲದೆ ಗೆಸ್ ಮಾಡಿದೆ, ನೀನ್ ತಗಲಾಕೊಂಡೆ. ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿನ ನಿನ್ನ ಗರ್ಲ್ ಫ್ರೆಂಡ್ ಮಾಡ್ಕೊಳಕ್ ಹೊರಟಿದ್ಯಾ? ತ್ರಿಶೂಲ್, ನಿನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಇಲ್ಲ, ಇವಾಗಿಂದ ನಿನ್ನ ನರಕ ಶುರು. ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಇದು ಹಾರ್ಡ್ ಡಿಸ್ಕ್ ರಿಪೇರಿ ಕೊಟ್ಟಿದ್ರಲ್ಲ, ರೆಡಿ ಆಗಿದೆ. ಅಷ್ಟು ಡೇಟಾ ರಿಕವರ್ ಆಗಿದೆಯಾ? ಎಲ್ಲ ಆಗಿದೆ ಸರ್. ಥ್ಯಾಂಕ್ ಯು. ವೆಲ್ಕಮ್. ಸಾಂಬ ಶಿವ ಇದರಲ್ಲಿ ಅಂತಹ ಸೀಕ್ರೆಟ್ ಏನಿಟ್ಟಿದ್ದಾನೆ? ತ್ರಿವಿಕ್ರಮ, ಬೇಡ. ದಿಸ್ ಇಸ್ ಅ ವೆರಿ ಸೆನ್ಸಿಟಿವ್ ಇಶ್ಯೂ. ಇದು ನಾನೇ ಹ್ಯಾಂಡಲ್ ಮಾಡ್ತೀನಿ. ದಿಗ್ವಿಜಯ್, ನಾನು ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಈ ವಿಷಯ ಕೇಳಿದ ತಕ್ಷಣ ನಿನಗೆ ಇದು ಸುಳ್ಳು ಅಂತ ಅನಿಸ್ಬೋದು, ಆದರೆ ಇದೇ ಸತ್ಯ. ನಾನು ಈ ವಿಡಿಯೋನ ಯಾಕೆ ಮಾಡ್ತಿದ್ದೀನಿ ಗೊತ್ತಾ? ಆ ನಾಗಿಣಿ ನನ್ನನ್ನು ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಾಯಿಸ್ಬೋದು. ಒಂದು ವೇಳೆ ನಾನು ಸತ್ತೋದ್ರೆ ಎಲ್ಲ ಸತ್ಯನೂ ಹಾರ್ಡ್ ಡಿಸ್ಕಲ್ಲಿರುತ್ತೆ. ನಾನು ಬದುಕಿದ್ರೆ ಇದೆಲ್ಲದಕ್ಕೂ ಸತ್ಯಗಳನ್ನ, ಸಾಕ್ಷಿಗಳನ್ನ ನಾನು ಒದಗಿಸ್ಕೊಡ್ತೀನಿ ನಿನಗೆ. ದಿಗ್ವಿಜಯ್, ತ್ರಿವಿಕ್ರಮ್ ನಿನ್ ಮಗ ಅಲ್ಲ, ತ್ರಿಶೂಲ್ ನಿನ್ ಮಗ, ತ್ರಿವಿಕ್ರಮ್ ನಂದೀಶನ್ ಮಗ. ನಿನಗೆ ಗೊತ್ತಿಲ್ದಾನೆ ಅವರಿಬ್ಬರನ್ನ ಅದ್ಲು ಬದಲು ಮಾಡಿಬಿಟ್ಟಿದ್ದಾರೆ. ನಾನು DNA ಟೆಸ್ಟ್ ಮಾಡಿಸಿದ್ದೀನಿ, ಅದರ ರಿಪೋರ್ಟ್ ಕೂಡ ಹಾರ್ಡ್ ಡಿಸ್ಕ್ನಲ್ಲಿದೆ. ನೀನು ನೋಡ್ಕೋ, ಎಲ್ಲ ಸತ್ಯನೂ ನಿನಗೆ ಸಿಗುತ್ತೆ. ತ್ರಿವಿಕ್ರಮ ನಂದೀಶನ್ ಮಗನ? ತ್ರಿವಿಕ್ರಮ ತ್ರಿಶೂಲು ಅದ್ಲು ಬದಲು ಹೇಗಾದ್ರು? ಯಾರೇ ಕೆಲಸ ಮಾಡಿರ್ಬೋದು? ಯಾರೇ ಕೆಲಸ ಮಾಡಿದ್ರು ಈ ಸತ್ಯ ನನ್ನಲ್ಲೇ ಉಳಿಯೋದು ಒಳ್ಳೇದು. ತ್ರಿಶೂಲ್ ಹೇಗೂ ನಮ್ಮನೇಲೇ ಇದ್ದಾನೆ. ತ್ರಿಶೂಲು ತ್ರಿವಿಕ್ರಮ ನನ್ನ ಮಕ್ಕಳಾಗೆ ಉಳ್ಕೊಂಬಿಡ್ಲಿ. ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ.
ಸಾಧ್ಯ ಇಲ್ಲ ಸುಂದ್ರಿ. ನನ್ನಿಂದ ಈ ಸಂಕಷ್ಟನ ಎದುರಿಸೋಕೆ ಆಗ್ತಿಲ್ಲ. ಆ ತ್ರಿಶೂಲಿಗೆ ಮಾತ್ರ ನನ್ನ ನೋವು ಒದ್ದಾಟ ಅರ್ಥನೇ ಆಗ್ತಿಲ್ಲ. ಅವನು ನನ್ನ ಸ್ನೇಹಿತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ನು ಎಷ್ಟೇ ಕಾಟ ಕೊಟ್ರು, ಏನೇ ಬೇಜಾರು ಮಾಡಿದ್ರು ಸಹಿಸ್ಕೊಂಡು ಬರ್ತಾ ಇದ್ದೀನಿ. ಆದ್ರೆ ಅವ್ನು ನನ್ನ ಸಹನಿಗೂ ಮೀರಿದ ಕಾಟ ಕೊಡ್ತಾ ಇದ್ದಾನೆ. ಅವ್ನಿಗೆ ಯಾಕೆ ಅಷ್ಟೊಂದು ಹಠ? ಸುಂದ್ರಿ, ಒಂದೊಂದ್ಸತಿ ತ್ರಿಶೂಲ್ಗೆ ನನ್ನ ಮನುಷ್ಯಳೇ ಅಲ್ಲ, ಇಚ್ಛಾಧಾರಿ ನಾಗಿಣಿ ಅಂತ ಹೇಳ್ಬಿಡೋಣ ಅನ್ಸುತ್ತೆ. ನನ್ನ ಭೂಮಿಗೆ ಆದಿಶೇಷನ್ ಹುಡ್ಕೊಂಡ್ ಬಂದಿರೋದು ನಂದು ಒಂದು ಜನ್ಮ ಜನ್ಮದ ಬಂದ ಅಂತ ಸತ್ಯ ಹೇಳ್ಬೇಕು ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ, ನನ್ನ ನಾಗಿಣಿ ಅನ್ನೋದು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ನನ್ನ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗ್ಬೇಕು ಅಂದ್ರೆ ನನ್ನ ಆದಿಶೇಷನ್ ಮದ್ವೆ ಆಗ್ಬೇಕು. ಆದ್ರೆ ನಿಶ್ಚಿತಾರ್ಥ ನಿಂತು ಹೋದ್ಮೇಲೆ ಮತ್ತೆ ಮದ್ವೆ ವಿಷಯ ಪ್ರಸ್ತಾಪ ಆಗಿಲ್ಲ. ಇವಾಗ ನಾನೇ ವಿಷಯನ ಹೇಗ್ ಪ್ರಸ್ತಾಪ ಮಾಡೋದು? ಮದ್ವೆ ವಿಷಯ ಮಾತಾಡೋದಕ್ಕೆ ನನ್ನ ಕಡೆ ಯಾರಾದ್ರೂ ಹಿರಿಯರು ಅಂತ ಇದ್ದಿದ್ರೆ ಚೆನ್ನಾಗಿರೋದು. ಆದ್ರೆ ಯಾರು ಇಲ್ವಲ್ಲ. ಈಗ ನಾನು ಏನ್ ಮಾಡ್ಲಿ ಸುಂದ್ರಿ? ಇಲ್ಲ, ನಾನು ಹೀಗೆ ಯೋಚನೆ ಮಾಡ್ತಾ ಇದ್ರೆ ಮತ್ತಷ್ಟು ಸಂಕಷ್ಟದಲ್ಲಿ ಸಿಕ್ಕಾಕೋತೀನಿ. ಏನಾದ್ರೂ ಆಗ್ಲಿ, ಮದ್ವೆ ವಿಷಯನ ನಾನೇ ಪ್ರಸ್ತಾಪ ಮಾಡ್ತೀನಿ. ಈ ವಿಷಯದಲ್ಲಿ ಮುಂದುವರಿತೀನಿ. ಬೇಬಿ, ಬೆಳಿಗ್ಗೆಯಿಂದ ರೆಡಿ ಆಗ್ತಿದೀಯಪ್ಪ. ಒಳ್ಳೆ ಮದುವೆ ಹೆಣ್ಣು ಕೂಡ ಈ ಮಟ್ಟಕ್ಕೆ ರೆಡಿ ಆಗಲ್ವೇನೋ? ಸುಮ್ನಿರೋ ಗೋವಿಂದ. ವರ್ಷಕ್ಕೆ ಒಂದ್ಸತಿ ಬರೋದು ಅಣ್ಣ ತಂಗಿರ್ ಹಬ್ಬ, ರಕ್ಷಾ ಬಂಧನ. ಖುಷಿಲೇನೋ ಮಾಡ್ತಿದ್ದಾಳೆ, ಮಾಡ್ಲಿ ಬಿಡು. ಸರಿಯಾಗಿ ಹೇಳ್ದಿದ್ದ ಮಯಂತಿ. ಹೌದು, ಇವಳ ಅಣ್ಣಂದ್ರೆ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿಗೆ ಹೋಗಿದ್ದಾರೆ? ಇಲ್ಲೇ ಎಲ್ಲೋ ಇರ್ತಾನೆ. ಅಳಿಮಯ್ಯ, ಲೇ ಅಳಿಮಯ್ಯ, ಇಲ್ಲದ ಅಳಿಮಯ್ಯ. ಓ, ಅರಸನ ಕರೆದ್ರೆ ಆಳು ಬಂದ. ಇವತ್ತಿನ ಕೆಲಸ ಎಲ್ಲ ಹಾಳೆ. ಏಯ್ ತ್ರಿವಿಕ್ರಮ್ ಎಲ್ಲೋ, ಕರಿಯವನ್ನ. ಸರಿಮ್ಮ. ಅಕ್ಕ ನೋಡಿದ್ಯಾ, ಆರಾಮಾಗಿದ್ದಾನೆ. ಯಾಕೋ ನಾವು ಕೊಡ್ತಿರೋ ಸದರ ಜಾಸ್ತಿ ಆಯ್ತು ಒಂದ್ಸಲ್ವಾ? ಏನೆಲ್ಲ ಬಹಳ ಸಂತೋಷವಾಗಿದ್ದೀರಿ. ರೀನಾ ಕೈಲಿ ಆರ್ತಿ ತಟ್ಟೆ ಬೇರೆ ಇದೆ. ರಕ್ಷಾ ಬಂಧನ ಜೋರ? ಮಾಮ್ ಏನೋ ಕರೆದ್ರಂತೆ? ಲೋ, ಅಮ್ಮ ಅಲ್ವೋ, ಕರೆಯೋಲೆ ಬಂದಿರೋದು ನಿನ್ನ ತಂಗಿಯಿಂದ. ಏನ್ ಸ್ಪೆಷಲ್ ಇವತ್ತು? ಏನಣ್ಣ ಹೀಗೆ ಕೇಳ್ಬಿಟ್ಟೆ? ಇವತ್ತೇನ್ ಸ್ಪೆಷಲ್ ಅಂತ ನಿನಗೆ ಗೊತ್ತಿಲ್ವಾ? ಹೌ ಕ್ಯಾನ್ ಯು ಫರ್ಗೆಟ್? ಓ, ನಿನಗೆ ನನ್ನ ಮೇಲೆ ಲವ್ವೇ ಇಲ್ಲ ಅಲ್ಲ? ಹೇ ಕೂಲ್ ಕೂಲ್. ನಾನು ಅಷ್ಟು ಈಸಿಯಾಗಿ ಮರ್ತು ಬಿಡ್ತೀನಾ? ಐ ವಾಸ್ ಜಸ್ಟ್ ಕಿಡಿಂಗ್. ಇವತ್ತು ರಕ್ಷಾ ಬಂಧನ ಅಲ್ವಾ? ಆಮ್ ಐ ರೈಟ್? ಮೈಲ್ ಕೊಟ್ಟಿದ್ದು ಸಾಕು, ರಾಖಿ ಕಟ್ಟು. ಸರಿ ಬಾ. ಲೇ ಅಳಿಮಯ್ಯ, ಬೇಬಿಗೇನು ಗಿಫ್ಟ್ ಇಲ್ವೇನೋ? ಯಾಕಿಲ್ಲ ಮಾವ, ಸ್ಪೆಷಲ್ ಗಿಫ್ಟ್ ಇದೆ. ಕೊಡ ಮತ್ತೆ. ರೀನಾ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು ಅಣ್ಣ. ವೆಲ್ಕಮ್. ರೀನಾ,
ಏನ್ ಹಾಗೆ ಹೊರಟೋಗ್ತಾ ಇದೆಯಾ? ನಿಮ್ಮ ಅಣ್ಣಂಗೆ ರಾಖಿ ಕಟ್ಟಲ್ವಾ? ಕಟ್ಟಿದ್ನಲ್ಲ ಡ್ಯಾಡ್. ಚಿನ್ನ, ನಾನ್ ಕೇಳಿದ್ದು ತ್ರಿಶೂಲು ಕಟ್ಟಲ್ವಾ ಅಂತ. ಯಾಕಪ್ಪ ಮರ್ತು ಬಿಟ್ಯಾ? ತ್ರಿಶೂಲು ನೀನ್ ಅಣ್ಣನೇ, ಅವನು ಈ ಮನೆ ಮಗನೇ. ನಾನು ಮುಂಚೆನೆ ಹೇಳಿರ್ಲಿಲ್ಲ ಈ ಮನೆಯಲ್ಲಿ ತ್ರಿವಿಕ್ರಮ್ ಏನು ಸ್ಥಾನ ಇದೆಯೋ ಇವನಿಗೂ ಅದೇ ಸ್ಥಾನ ಸಿಗಬೇಕು ಅಂತ? ದಿಗ್ವಿಜಯ್, ಅವಳು ಚಿಕ್ಕ ಹುಡುಗಿ, ಪಾಪ ಅವಳಿಗೆ ಏನು ಗೊತ್ತಾಗುತ್ತೆ? ನೀನು ಹೇಳ್ದಿಯಲ್ಲ, ಈಗ ಕಟ್ತಾಳೆ ಬಿಡು. ದೀನಾ, ತ್ರಿಶೂಲನ್ಗೂ ರಾಖಿ ಕಟ್ಬಿಡಮ್ಮ. ರೀನಾ, ನಾನು ನಿನಗೆ ಹೇಳ್ತಾ ಇರೋದು, ತ್ರಿಶೂಲ್ ನೀನು ಮುಂದೆ ಹೋಗು. ಪರವಾಗಿಲ್ಲ, ನನ್ಗೆ ಬೇಡ. ತ್ರಿಶೂಲ್, ಹಾಗೆ ಬೇಡ ಅನ್ಬಾರ್ದಪ್ಪ. ಇದೊಂದು ಪವಿತ್ರವಾದ ರಕ್ಷಾಬಂಧನ. ತಂಗಿಯಾದವಳು ಅಣ್ಣನ ಕೈಗೆ ರಾಖಿ ಕಟ್ಟಿ ತನ್ನ ಬಾಂಧವ್ಯವನ್ನ ಗಟ್ಟಿ ಮಾಡ್ಕೋತಾಳೆ. ಹಾಗೆ ಅಣ್ಣನಾದವನು ರಾಖಿ ಕಟ್ಟಿಸ್ಕೊಂಡು ತಂಗಿಗೆ ಉಡುಗೊರೆ ಕೊಟ್ಟು ನಿನಗೆ ನಾನು ಕಾವಲುಗಾರನಾಗಿ ಇರ್ತೀನಿ ಅಂತ ಭರವಸೆ ಕೊಡ್ತಾನೆ. ಇದೇ ರಕ್ಷಾಬಂಧನ. ನೀನ್ ಬಾ ತ್ರಿಶೂಲ್. ಏನ್ ನೋಡ್ತಾ ಇದೀಯಾ? ರಾಖಿ ಕಟ್ಟು. ತ್ರಿಶೂಲ್, ತಂಗಿಗೇನು ಉಡುಗೊರೆ ಇಲ್ವೇನಾ? ನೀನೇನೇ ತಡ್ಕಾಡಿದ್ರು ನಿನ್ನ ಜೇಬಲ್ಲಿ ಬಿಡುಗಾಸು ಸಿಗೋದಿಲ್ಲ. ಯಾಕೆ ಸುಮ್ಮನೆ ಹುಡುಕ್ತೀಯ? ಅಮ್ಮ, ನಿಮ್ಮ ಪ್ರಕಾರ ಅಣ್ಣ ಅದನ್ನು ತಂಗಿಗೆ ಉಡುಗೊರೆ ಕೊಡ್ಲಿಲ್ಲ ಅಂದ್ರೆ ಅವಳನ್ನ ಕಾಪಾಡ್ಕೊಳ್ಳೋ ಯೋಗ್ಯತೆನಾ? ಗೋವಿಂದ, ತಗೋ ತ್ರಿಶೂಲ್, ಕೊಡು ಅವಳಿಗೆ. ದುಡ್ಡು ತೊಗೊಳೋದಕ್ಕೆ ಯಾಕೋ ಯೋಚನೆ ಮಾಡ್ತಾ ಇದೆಯಾ? ಕೊಡ್ತಾ ಇರೋದು ನಿಮ್ಮಪ್ಪ ಪಾಕೆಟ್ ಮನಿ ಅಂತ ತಗೊಂಡು ಅವಳ ಕೈ ಕೊಡು. ಬೇಡಪ್ಪ, ನಾನೇ ಕೊಡಿಸ್ತೀನಿ. ಆ ದಿನನೂ ಬರುತ್ತೆ, ಸದ್ಯಕ್ಕೆ ತಗೊಂಡು ಕೊಡು. ಏನಾ, ತಗೊಮ್ಮ. ಯಜಮಾನ್ರು ಹೊರಡೋಣ, ತಡಾದ್ರೆ ಫ್ಲೈಟ್ ಮಿಸ್ ಆಗುತ್ತೆ. ಈ ಖುಷಿಲಿ ನಾನು ಮುಂಬೈಗೆ ಹೋಗ್ತಾ ಇರೋದನ್ನೇ ಮರ್ತು ಬಿಟ್ಟಿದ್ದೆ.
ದಮಯಂತಿ, ನಾನು ಒಂದೆರಡು ದಿನ ಮುಂಬೈಗೆ ಹೋಗಿ ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಸರಿ ರೀ. ತ್ರಿವಿಕ್ರಮ, ನೀನು ರಿಲ್ಯಾಕ್ಸ್ ಆಗು. ತ್ರಿಶೂಲ್, ನೀನು ಎಸ್ಟೇಟ್ ಕಡೆ ನೋಡ್ಕೋ. ಬಾಬಾಜಿ, ತ್ರಿವಿಕ್ರಮ್ ಇರುವಾಗ ಯಾರಿಗೆ ಯಾವ ಕೆಲಸ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ. ಆ್ಯಂಡ್ ಈಗಾಗಲೇ ಕನ್ಸ್ಟ್ರಕ್ಷನ್ ಕೆಲಸ ತ್ರಿವಿಕ್ರಮ್ ಕೊಟ್ಟಿದ್ದೀನಲ್ಲ, ಅವನು ಅದನ್ನು ನೋಡ್ಕೊಳ್ಳಿ. ತ್ರಿಶೂಲ್, ಎಸ್ಟೇಟ್ ಕಡೆ ಜೋಪಾನ. ದಮಯಂತಿ, ನಾನು ಹೋಗಿ ಬರ್ತೀನಿ. ಎದ್ದೇಳು ಅಂತ ಕನ್ನಡದಲ್ಲೇ ಹೇಳಿದ್ದು, ಅರ್ಥ ಆಗಿದೆ ಅನ್ಕೋತೀನಿ. ನೀನು ನನಗಣ್ಣನಾ? ನಾನ್ ನಿನಗೆ ರಾಖಿ ಕಟ್ಬೇಕಾ? ನಮ್ಮಪ್ಪನ ಹತ್ರನೇ ದುಡ್ಡು ಇಸ್ಕೊಂಡು ನನಗೆ ಕೊಡ್ತೀಯಾ? ಅಂದ್ರೆ ನಮ್ ದುಡ್ಡು ನಮ್ಗೆ ವಾಪಸ್ ಕೊಟ್ಟು ನೀನ್ ಒಳ್ಳೆ ಒಂಥರ ಪೋಸ್ ಕೊಡೋದು ಅಲ್ವಾ? ಅಲ್ಲ, ಏಯ್, ನಿನ್ನ ಹತ್ರ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಕೈ ಕೊಡು. ಏನಮ್ಮ? ಕೈ ಕೊಡು ಅಂತೆ. ರೀನಮ್ಮ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ನಾನ್ ಯಾಕೋ ನಿನಗ್ ರಾಖಿ ಕಟ್ಲಿ? ನನಗೆ ಬ್ರೋ ಇರೋದು ಒಬ್ನೇ, ಅದು ತ್ರಿವಿಕ್ರಮ್ ಬ್ರೋ. ರೋಡಲ್ಲಿ ಹೋಗೋ ಯಾರನ್ನೋ ಕರ್ಕೊಂಬಂದು ಬ್ರೋ ಅಂದ್ರೆ ಅದನ್ನ ಒಪ್ಕೊಳಕ್ಕೆ ನಾನೇನ್ ಲೂಸಾ? ಅಲ್ಲ ಅಪ್ಪ. ಯಾರೋ ಅಪ್ಪ? ಅವ್ರಿದ್ದಾಗ ಮಾತ್ರ ಅವ್ರನ್ನ ಅಪ್ಪ ಅಂತ ಕರಿ. ಅವ್ರು ಇಲ್ದೆ ಹೋದಾಗ ಅವ್ರು ನಿನ್ಗೆ ಯಜಮಾನ್ರು. ನೀನು ಈ ಮನೆ ಕೆಲಸದವನು. ಒಂದ್ ತಿಳ್ಕೊ, ಯಾವತ್ತಿದ್ರು ತ್ರಿವಿಕ್ರಮೇ ನಂಗಣ್ಣ. ಡ್ಯಾಡ್ ನಿನ್ನ ಮಗ ಅಂತ ದತ್ತು ತಗೊಂಡಿರ್ಬೋದು, ಆದ್ರೆ ನಾನ್ ನಿನ್ನ ಯಾವತ್ತೂ ಅಣ್ಣ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ರೇಣಮ್ಮ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ನಾನು ಯಾವಾಗಲೂ ನಿಮ್ಮನ್ನ ತಂಗಿ ಅಂತಾನೆ ಅನ್ಕೊಂಡಿರೋದು. ನೀನ್ ನನಗೆ ತಂಗಿ ಪ್ಲೇಸ್ ಕೊಡೋದು ಬೇಡ, ನೀನ್ ನನಗೆ ಬ್ರೋ ಆಗೋದು ಬೇಡ. ಯಾಕೆಲ್ಲರೂ ನನಗೆ ಇಷ್ಟೊಂದು ಬೇಜಾರು ಮಾಡ್ತಾ ಇದ್ದೀರಾ? ನಿಮಗೆಲ್ಲ ಯಾಕೆ ನನ್ಕೊಂಡ್ರೆ ಇಷ್ಟೊಂದು ದ್ವೇಷ? ತ್ರಿಶೂಲ್, ಬೇಜಾರು ಮಾಡ್ಕೊಂಡ್ಬೇಡ್ವೋ? ರೀನಮ್ಮ, ಅವನು ತುಂಬ ಸೂಕ್ಷ್ಮ, ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಅವನಿಗಿಲ್ಲ. ಬೇಡಮ್ಮ ಅವ್ರೆ. ಅಲ್ಲಮ್ಮ, ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಹಾಗೆ ನೀನು ಬೇರೆ ಅವನಿಗೆ ಸಪೋರ್ಟಾ? ಅದು ಹಾಗಲ್ಲ ಅಮ್ಮ, ನೀನು ಸ್ವಲ್ಪ ಸುಮ್ಮನೆ ಇರಮ್ಮ. ಅಲ್ಲ ಕಣೋ, ಪ್ಲೀಸ್ ಒಂದು ನಿಮಿಷ ಸುಮ್ಮನೆ ಇರ್ತೀಯಾ? ಅಮ್ಮವ್ರೆ, ನಾನು ಹುಟ್ಟಿದಾಗಿಂದ ಈ ಮನೆಗೆ ಬರ್ತಾನೆ ಇದ್ದೀನಿ, ಈ ಮನೆಯಲ್ಲೇ ಬೆಳೆದಿದ್ದೀನಿ. ನಾನು ನಿಮ್ಮೆಲ್ಲರೂ ತುಂಬ ಪ್ರೀತಿಯಿಂದ ಮಾತಾಡಿಸ್ತೀನಿ, ಆದರೆ ನೀವುಗಳು ಮಾತ್ರ ನನ್ನ ರೇಗ್ತಾನೆ ಮಾತಾಡಿಸ್ತೀರಾ. ಮೊನ್ನೆ ಅಪ್ಪ ನನ್ನನ್ನು ಮನೆ ಮಗ ಅಂತ ದತ್ತು ತಗೊಂಡ್ರು. ಅವಾಗ್ಲಾದ್ರೂ ನಿಮ್ಗೆಲ್ರೂ ಪ್ರೀತಿ ಸಿಗ್ಬೋದು ಅಂತ ಅನ್ಕೊಂಡೆ. ಇಲ್ಲ, ಅವಾಗ್ಲೂ ನನಗೆ ಸಿಗ್ತಾ ಇಲ್ಲ. ಯಾಕೆ? ನಾನು ನಿಮ್ಗೆಲ್ರಿಗೂ ಏನ್ ಮಾಡಿದ್ದೀನಿ?